ನಮಸ್ಕಾರ. ನಾನು ಚಕ್ರವರ್ತಿ ಸೂಲಿಬೆಲೆ ಮಾತಾಡ್ತಿದ್ದೀನಿ. ಚೌತಿ ಹಬ್ಬ ಬಂತು, ಎಲ್ರಿಗೂ ಸಂಭ್ರಮದ ಹಬ್ಬ. ತುಂಬ ಸಂತೋಷದಿಂದ ನಾವೆಲ್ಲರೂ ಆಚರಿಸುವಂಥ ಹಬ್ಬ, ಬಹಳ ಸಂತೋಷ. ಈ ಚೌತಿ ಹಬ್ಬದ ಆಚರಣೆ ಶುರುವಾಗಿದ್ದೇ ಪರಿಸರದ ಕಾರಣದಿಂದಾಗಿ. ಚೌತಿ ಹಬ್ಬ ಬರೋ ಸಂದರ್ಭ ನೋಡಿ, ಮಳೆಗಾಲ ತುಂಬ ತೀವ್ರವಾಗಿರುವಂಥ ಕಾಲ. ಗಣೇಶನ ಮೂರ್ತಿಗಳ ತಯಾರಿಕೆ ಮಾಡಬೇಕು ಅಂತಂದರೆ ಮಳೆಗಾಲ ಶುರುವಾದಾಗ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕಿಂತ ಬಹಳ ಮುಂಚೆನೇ ಮಾಡಬೇಕು. ಇದಕ್ಕೆ ಜೇಡಿ ಮಣ್ಣನ್ನು ಆರಿಸಿ ತರ್ತಾರಲ್ಲ, ಎಲ್ಲಿಂದ ತರ್ತಾರೆ ಗೊತ್ತಾ? ಕೆರೆಗಳ ಮೂಲಕ ತರ್ತಾರೆ. ಕೆರೆಗಳಲ್ಲಿರುವಂಥ ಹೂಳನ್ನು ತೆಗೆದು ಅದರ ಮೂಲಕ ಗಣೇಶನನ್ನು ಮಾಡಿ, ಗಣೇಶನನ್ನು ಪ್ರತಿಷ್ಠಾಪಿಸಿ, ಅವನನ್ನು ಆವಾಹಿಸಿ ಪೂಜೆ ಮಾಡಿ ಆನಂತರ ವಿಸರ್ಜನೆ ಮಾಡ್ತಾರೆ. ವಿಸರ್ಜನೆ ಮಾಡೋ ಹೊತ್ತಿಗಾಗಲೇ ತುಂಬ ಮಳೆ ಬಂದಿರುತ್ತೆ. ಈ ಮಳೆ ಬಂದು ಇನ್ನೇನು ಕೆರೆ ಕಟ್ಟೆಗಳು ಒಡೆದೋಗುತ್ತೆ ಅನ್ನೋ ಕಾಲಕ್ಕೆ ಸರಿಯಾಗಿ ಗಣೇಶನನ್ನು ವಿಸರ್ಜನೆ ಮಾಡೋದರಿಂದ ಅದು ಮತ್ತೆ ಒಡ್ಡಿನ ನಿರ್ಮಾಣಕ್ಕೆ ಸಹಕಾರ ಮಾಡೋಷ್ಟಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ವ್ಯವಸ್ಥೆ. ಆದರೆ ನಾವು ಕಾಲಕ್ರಮೇಣ ಎಷ್ಟು ದೂರಕ್ಕೆ ಬಂದುಬಿಟ್ಟಿದ್ದೀವಿ ಅಂತಂದರೆ ಗಣೇಶನನ್ನು ಇಡಬೇಕು ಅನ್ನೋದು ನೆಪ ಮಾತ್ರ ಆಗೋಗಿದೆ. ಹೀಗಾಗಿ ನಾವು ಗಣೇಶನನ್ನು ಹೇಗೇಗೋ ಮಾಡೋದನ್ನು ಶುರು ಮಾಡ್ಕೊಂಡಿದ್ದೀವಿ. ಇವತ್ತಂತೂ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಗಣೇಶನ ಮಾಡ್ತಾರೆ, ಎಸ್ಬೆಸ್ಟಸನ್ನು ಸೇರಿಸ್ತಾರೆ. ಅದು ಎಷ್ಟು ವಿಷಯುಕ್ತವಾಗಿರುತ್ತೆ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಪರಿಸರ ಪೂರಕವಾದ ಗಣೇಶನ ಹಬ್ಬ ಅಲ್ವೇ ಅಲ್ಲ ಅನ್ನೋದು ಬಹಳ ಜನರಿಗೆ ಗೊತ್ತೇ ಆಗಲ್ಲ. ಅನೇಕ ಬಾರಿ ಈ ಗಣೇಶನ ಮೂರ್ತಿಗಳಿಗೆ ಬಳಸೋ ಬಣ್ಣಗಳಂತೂ ಎಷ್ಟು ಪರಿಸರಕ್ಕೆ ತೊಂದರೆ ಉಂಟು ಮಾಡುತ್ತೆ ಅಂತಂದರೆ, ನೀವು ಯಾವ ನೀರಲ್ಲಿ ಅದನ್ನು ಮುಳುಗಿಸ್ತೀರೋ ಆ ನೀರನ್ನು ಹಾನಿಕಾರಕ ಮಾಡುತ್ತೆ. ಬಹಳ ಜನ ತಮ್ಮ ಮನೆ ಕುಡಿಯೋ ನೀರಿನ ಬಾವಿಗೆ ಈ ಗಣೇಶನನ್ನು ಮುಳುಗಿಸ್ಬಿಡೋದ್ರಿಂದ ಆ ನೀರು ಕುಡಿಯೋದಕ್ಕೆ ಯೋಗ್ಯವಾಗದೇ ಇರುವಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಯೋಚನೆ ಮಾಡಬೇಕಲ್ವಾ? ನಾವು ಗಣೇಶನನ್ನು ಸಮುದ್ರದಲ್ಲಿ ಮುಳುಗಿಸಿ ಬರ್ತೀವಿ. ನೀವು ಮುಂಬೈ ತೀರಕ್ಕೆ ಹೋಗಿ ನೋಡಬೇಕು, ಅಲ್ಲಿ ಗಣೇಶನನ್ನು ದೊಡ್ಡ ದೊಡ್ಡ ಸಾಗರದಲ್ಲಿ ಮುಳುಗಿಸ್ತಾರೆ. ಮುಳುಗೋ ಹೊತ್ತಿನಲ್ಲಿ ಗಣೇಶ ಮುಳುಗಿದ್ದಾನೆ ಅಂತ ಅನಿಸುತ್ತೆ ಆ ಭಾರಕ್ಕೆ. ಆದರೆ ಆ ಭಾರ ಎಷ್ಟು ಕಡಿಮೆ ಇರುತ್ತೆ ಅಂತಂದರೆ ಅವನು ವಾಪಸ್ ದಡಕ್ಕೆ ಬಂದು ಬಿದ್ದಿರ್ತಾನೆ. ಕೈ ಕಾಲು ಮುರಿದಿರುವಂಥ ಗಣೇಶನ ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ. ಇಂಥ ಗಣೇಶನ ಪೂಜೆ ಮಾಡಬೇಕಾ? ಇದು ನಿಜವಾದ ಗಣೇಶೋತ್ಸವನ? ಈ ಬಾರಿ ಗಣೇಶನ ಹಬ್ಬ ಮಾಡಬೇಕಾದ್ರೆ ಎಚ್ಚರಿಕೆ ಇರಲಿ. ಸಾಧ್ಯವಾದಷ್ಟು ನಾವು ಪರಿಸರಕ್ಕೆ ಪೂರಕವಾದ ಮಣ್ಣಿನಿಂದನೇ ಮಾಡಿರುವಂಥ, ಹಾಗೆ ಪರಿಸರಕ್ಕೆ ಪೂರಕವಾದ ಬಣ್ಣವನ್ನೇ ಬಳಸಿ ಮಾಡಿರುವಂಥ ಗಣೇಶನನ್ನು ನಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡುವಂಥ ಪ್ರಯತ್ನ ಮಾಡೋಣ. ಆಗ ಮಾತ್ರ ಗಣೇಶನಿಗೆ ಸಂತೃಪ್ತಿ. ಇನ್ನೊಂದು ಎಚ್ಚರಿಕೆ ಇರಬೇಕು. ಈ ಗಣೇಶನಿಗೆ ನಾವು ಪೂಜೆ ಮಾಡ್ತಾ ಹಾರ ಹಾಕ್ತೀವಿ, ಬೇರೆ ಬೇರೆ ರೀತಿಯ ಪತ್ರಗಳನ್ನು ತೊಡಿಸ್ತೀವಿ. ಅದರ ಸಮೇತ ನೀರಿನಲ್ಲಿ ಮುಳುಗಿಸಿದರೆ ಆ ನೀರು ಎಷ್ಟು ಕಲುಷಿತವಾಗಬೇಡ. ನಾವು ಏನು ಪೂಜೆ ಮಾಡಿರ್ತೀವೋ ಅದನ್ನು ತೆಗೆದು ಪ್ರತ್ಯೇಕ ಮಾಡಿ ಅದನ್ನು ಪ್ರತ್ಯೇಕವಾಗಿ ಇಟ್ಕೊಂಡು ಗಣೇಶನನ್ನು ಮಾತ್ರ ನೀರಿಗೆ ಬಿಡೋಣ. ಗಣೇಶನಿಗೆ ಹಾಕಿರುವಂಥ ಆಭರಣಗಳ ಸಮೇತ ನೀರಿಗೆ ಬಿಡ್ತೀವೇನೋ, ಆಭರಣಗಳನ್ನು ತೆಗೆದಿಟ್ಕೊಳ್ಳೋದಿಲ್ವೇ? ಹಾಗೆ ಈ ಬಾರಿ ನಾವು ಪೂಜೆ ಮಾಡಿದ ವಸ್ತುಗಳೇನಿವೆಯೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಗಣೇಶನನ್ನು ಮಾತ್ರ ನೀರಿಗೆ ಬಿಟ್ಟರೆ ನೀರು ಶುದ್ಧವಾಗಿರುತ್ತೆ, ಪರಿಸರಕ್ಕೆ ಪೂರಕವಾಗಿರುತ್ತೆ. ಒಟ್ಟಿನಲ್ಲಿ ಈ ಬಾರಿಯ ಗಣೇಶ ಚೌತಿ ಪರಿಸರಕ್ಕೆ ಪೂರಕವಾದ ಗಣೇಶ ಚೌತಿ ಆಗಬೇಕು ಅಂತ ನಮ್ಮ ಇಚ್ಛೆ ಆಗಬೇಕು. ಆಗ ಮಾತ್ರ ಗಣೇಶನಿಗೂ ಪ್ರೀತಿ, ನಮಗೂ ಪ್ರೀತಿ.